ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂಥ ಯಡಿಯೂರಪ್ಪ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವ ಮತ್ತೊಬ್ಬ ಧೀಮಂತ ನಾಯಕರು, ಮಾಜಿ ಪ್ರಧಾನಿಗಳು, ಮಂಡ್ಯನ ಮಗ ಎಚ್.ಡಿ. ದೇವೇಗೌಡರು ಸಾಹೇಬ್ರೆ, ಮಂಡ್ಯದ ಸನ್ಮಾನ್ಯ ಸಂಸದರಾಗಿರುವಂತಹ ಜನಪ್ರಿಯ ನೇತಾರರು ಆಗಿರುವಂತಹ ಸುಮಲತಾ ಮೇಡಮ್ ಅವರೇ, ಖ್ಯಾತ ವಾಗ್ಮಿಗಳು, ನಮ್ಮ ಪಕ್ಷದ ಧುರೀಣರು ಆಗಿರುವಂತಹ ಸಿ.ಟಿ. ರವಿಯಣ್ಣ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ವಿಶ್ವನಾಥ್ ಸಾಹೇಬ್ರೆ, ಹಾಗೂ ಎಲ್ಲ ಗಣ್ಯಮಾನ್ಯರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಜೂನ್ 4ನೇ ತಾರೀಕು ಸಂಜೆ 4-5 ಗಂಟೆ ಅಷ್ಟರಲ್ಲಿ ಈ ದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರು ನಿಯುಕ್ತಿ ಆಗೋದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇದೆಯಾ? ಯಾರಿಗಾದ್ರೂ ಸಂಶಯ ಇದೆಯಾ? ಜೂನ್ 4ನೇ ತಾರೀಕು ನರೇಂದ್ರ ಮೋದಿಜಿಯವರು ಮತ್ತೊಂದನೇ ಅವಧಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗಬೇಕಾದ್ರೆ ಮೈಸೂರಿಂದ ಯದುವೀರ್ ಮಹಾರಾಜರು, ಚಾಮರಾಜನಗರದಿಂದ ಬಾಲಚಂದ್ರ ಅವರು, ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು, ಹಾಗೂ ಮಂಡ್ಯದಿಂದ ಕಾವೇರಿನ ಕಾಯಕ್ಕೆ ಕುಮಾರಣ್ಣನ ನಾವು ಕಳಿಸ್ಬೇಕಾ ಬೇಡವಾ? ಕಳಿಸ್ಬೇಕು. ಮೋದಿಜಿಯವರು ಪ್ರಧಾನಿ ಆಗುವಂತ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಕುಮಾರಣ್ಣನ ಕಳಿಸ್ಬೇಕು. ಮೋದಿಯವರ ಪ್ರಧಾನಿ ಆಗ್ಬೇಕಾದ್ರೆ ಬೆಂಬಲ ವ್ಯಕ್ತಪಡಿಸಬೇಕಾದ್ರೆ ಇಲ್ಲಿಂದ ಯದುವೀರ್ ಅವ್ರನ್ನ, ಬಾಲಚಂದ್ರ ಅವ್ರನ್ನ ಹಾಗೂ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಳಿಸ್ಬೇಕು ಅಂತ ಹೇಳಿ ನಾನೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿನಮ್ರವಾಗಿ ಕೇಳ್ಕೊಳ್ತೀನಿ. ಬಂಧುಗಳೇ, ಕಳೆದ 10 ವರ್ಷದಲ್ಲಿ ಸಾಕಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಿ, ವಿಶ್ವಾಸವನ್ನು ಕೊಟ್ಟಿದ್ದೀರಿ, ಬೆಂಬಲವನ್ನು ಕೊಟ್ಟಿದ್ದೀರಿ. 2014 ಏಪ್ರಿಲ್ 8ನೇ ತಾರೀಕು ರಾಮನವಮಿ ಇತ್ತು. ಅವತ್ತು ಮೋದಿಜಿಯವರು ಇದೇ ವೇದಿಕೆಗೆ ಬಂದು ನನ್ನ ಕೈಯನ್ನು ಎತ್ತಿ ಇವನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ ನೀವು 31,000 ಮತಗಳಿಂದ ನನ್ನ ಕಳಿಸ್ಕೊಟ್ರಿ. 2019ರಲ್ಲಿ ಮತ್ತೆ ಬಂದ್ರು ಕಳಿಸ್ಕೊಡಿ ಅಂತ ಹೇಳಿದ್ರಿ. ಆಗ 1,40,000 ಮತಗಳ ಅಂತರದಿಂದ ಕಳಿಸ್ಕೊಟ್ರಿ. ಈ 10 ವರ್ಷಗಳಲ್ಲಿ ನಿಮಗೆ ನಾನು ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಬೆಂಗಳೂರು ಮೈಸೂರು ನಡುವೆ ಹೈವೇ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳಿರಲಿಲ್ಲ. ಆದ್ರೆ ಹೈವೇನ ಇದೇ ಮಹಾರಾಜ ಗ್ರೌಂಡ್ ಅಲ್ಲಿ 2018 ಫೆಬ್ರವರಿ 19 ಮೋದಿಜಿಯವನ್ನ ಕರ್ಕೊಂಡು ಬಂದು ಘೋಷಣೆಯನ್ನು ಮಾಡಿಸಿ ಮರುದಿನವೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ 6,400 ಕೋಟಿ ರೂಪಾಯಿಗೆ ಅಪ್ರೂವಲ್ ಕೊಡಿಸಿ ಮಾರ್ಚ್ 24ನೇ ತಾರೀಕು ಭೂಮಿ ಪೂಜೆ ಮಾಡಿ ಕೇವಲ 4 ವರ್ಷಗಳಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿ ಕನ್ಸ್ಟ್ರಕ್ಷನ್ ಮುಗಿಸಿ 2023 ಮಾರ್ಚ್ 12ನೇ ತಾರೀಕು ಮಂಡ್ಯದ ಗೆಜ್ಜಲಗೆರೆನಲ್ಲಿ ಲೋಕಾರ್ಪಣೆ ಮಾಡಿಸಿದ್ನ ಇಲ್ವಾ? ಇದು 10 ವರ್ಷಗಳಲ್ಲಿ ನನ್ನನ್ನು ಕೈ ಹಿಡಿದ್ರಿ, ನನಗೆ ಆಶೀರ್ವಾದ ಮಾಡಿದ್ರಿ, ನನ್ನ ಪರವಾಗಿ ಬ್ಯಾನರ್ ಬಂಟಿಂಗ್ ಕಟ್ಟಿದ್ರಿ, ನನ್ನ ಪರವಾಗಿ ಭಾಷಣವನ್ನು ಮಾಡಿದ್ರಿ, ನನ್ನ ಪರವಾಗಿ ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ರಿ. ಇದಕ್ಕೋಸ್ಕರವಾಗಿ ಕೃತಜ್ಞತಾ ಭಾವದಿಂದ ಈ ರಸ್ತೆ ಮಾಡಿಸಿದ್ ಮಾತ್ರ ಅಲ್ಲ, ಇವತ್ತು ಮೈಸೂರಿನಲ್ಲಿ ರಿಂಗ್ ರೋಡಿಗೆ ಹೋಗಿ ರಿಂಗ್ ರೋಡನ್ನ ಅದನ್ನು ಕೂಡ ನ್ಯಾಷನಲ್ ಹೈವೇ ಮಾಡಿಕೊಂಡೆ. ಅದರ ಲೈಟ್ ಹಾಕ್ಸೋ ಕೆಲಸವನ್ನು ಮಾಡಿದೆ, ಡೆಬ್ರಿಸ್ ತೆಗೆಸಿದೆ. ಕೃಷ್ಣರಾಜ ಕ್ಷೇತ್ರದಲ್ಲಿ ಒಂದು ಕಸ ತಿಪ್ಪೆ ಇತ್ತು, 25 ವರ್ಷದಿಂದ ರಾಜಕಾರಣ ನಡೀತಾ ಇತ್ತು, ಕಸ ತೆಗ್ಸೋ ಕೆಲಸ ಯಾರು ಮಾಡಿ ಮೈಸೂರು ಸಿಟಿ ಇರ್ಬೋದು, ಪ್ರತಿ ಕಡೆಗೂ ಕೂಡ ಕುಡಿಯುವ ನೀರಿನ ಯೋಜನೆಯನ್ನ ಆಗ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ರು, ಅವರ ರಾಜ್ಯದಿಂದಲೂ 40% ಕೊಡಬೇಕಿತ್ತು. ಆ ಒಂದು ಅವರ ಶೇರು, ಲೋಕಲ್ ಬಾಡಿ ಶೇರು ಹಾಗೂ ಕೇಂದ್ರದಿಂದಲೂ 40% ಶೇರ್ನ ಕೊಡಬೇಕಿತ್ತು. ಇದನ್ನು ತರಿಸಿ 1,000 ಕೋಟಿಗಿಂತ ಹೆಚ್ಚು ದುಡ್ಡನ್ನು ತಗೊಂಡ್ಬಂದು ಇವತ್ತು ಕುಡಿಯುವ ನೀರನ್ನು ಕೊಡುವಂತ ಯೋಜನೆಯನ್ನು ಕೂಡ ಮಾಡಿದ್ದೀನಿ. ಇನ್ಲ್ಯಾಂಡ್ ಕಂಟೈನರ್ ಡಿಪೋನ ತಂದಿದ್ದೀನಿ.
ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನ ತಗೊಂಡ್ಬಂದಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಭಕ್ತಿಯಿಂದ ಹೋಗ್ತೀರಿ, ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೂ ಕೂಡ ಪಿಲಿಗ್ರಿಮೇಜ್ ರೆಜ್ಯುನೇಷನ್ ಅಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಂತ ಅದರಲ್ಲಿ 45.71 ಕೋಟಿ ರೂಪಾಯಿನ ತಗೊಂಡ್ಬಂದಿದ್ರೆ ದಸರಾ ಟೈಮಲ್ಲಿ ಎಕ್ಸಿಬಿಷನ್ ಗ್ರೌಂಡಲ್ಲಿ 3 ತಿಂಗಳು ಎಕ್ಸಿಬಿಷನ್ ನಡೆಯುತ್ತೆ. ಅದನ್ನ ಆಲ್ ವೆದರ್ 365 ದಿನನೂ ಕೂಡ ಎಕ್ಸಿಬಿಷನ್ ಗ್ರೌಂಡಲ್ಲಿ ಎಕ್ಸಿಬಿಷನ್ ನಡಿಬೇಕು ಅಂತ ಹೇಳಿ ಸ್ವದೇಶ್ ದರ್ಶನ್ ಸ್ಕೀಮಲ್ಲಿ 80 ಕೋಟಿ ರೂಪಾಯಿನ ತಗೊಂಡ್ಬಂದಿದ್ದೀನಿ. ಎಲ್ಲದಕ್ಕೂ ಭೂಮಿ ಪೂಜೆನೂ ಕೂಡ ಆಗಿದೆ. ಬಂಧುಗಳೇ, ತಾಯಿ ಚಾಮುಂಡಿ ಹತ್ರ ಭಕ್ತಿಯಿಂದ ನೀವೆಲ್ಲ ಹೋಗ್ತೀರಿ, ಅವ್ವ ಅದು ಕೊಡು ಇದು ಕೊಡು ಅಂತ ಕೇಳ್ತೀರಿ. ಆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಪ್ರಕರಣಗಳಲ್ಲಿ ಸಂಭವಿಸಿದಾಗ ಆ ಸಂದರ್ಭದಲ್ಲೂ ನನ್ನ ಬೆನ್ನಿಗೆ ಯಾರು ನಿಲ್ದೇ ಇದ್ದ ಸಂದರ್ಭದಲ್ಲೂ ಕೂಡ ಹೋರಾಟ ಮಾಡಿ ತಾಯಿ ಚಾಮುಂಡಿಯ ಆತ್ಮಗೌರವದ ರಕ್ಷಣೆ ಬಂದಾಗಲೂ ಕೂಡ ನಾನು ಎಲ್ಲರೂ ದ್ವೇಷನ ಕಟ್ಕೊಂಡಿರ್ಬೋದು, ವಿರೋಧನ ಕಟ್ಕೊಂಡಿರ್ಬೋದು, ಆದ್ರೆ ಮಹಿಷ ದಸರಾನ ಅನಿಷ್ಟವನ್ನ ಮಟ್ಟ ಹಾಕಿದನ ಇಲ್ವಾ? ಈ ಭಾಗದಲ್ಲಿ ಹನುಮಾನ್ ಜಯಂತಿ ಇವತ್ತು ಹೋಬಳಿನಲ್ಲಿ ನಡೀತಾ ಇದೆ. ಹುಣಸೂರಿನಲ್ಲಿ ಹನುಮಾನ್ ಜಯಂತಿ ಇದೆ. ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿ ಇದ್ರು 2015ರಲ್ಲಿ 2 ಕ್ರಿಮಿನಲ್ ಕೇಸ್ ಹಾಕಿದ್ರು ನನ್ನ ಮೇಲೆ. ಇವತ್ತು ಹೋಬಳಿನಲ್ಲಿ ಹನುಮಾನ್ ಜಯಂತಿ ನಡೆಯುತ್ತೆ. ಆ ಹನುಮಾನ್ ಜಯಂತಿ ಹೋಬಳಿಯಲ್ಲಿ ನಡೆಯೋದಕ್ಕೆ ನಾಂದಿ ಹಾಡಿದ್ದು ಹುಣಸೂರು ಹನುಮಾನ್ ಜಯಂತಿ. ಅಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಹನುಮಾನ್ ಜಯಂತಿನ ಪ್ರತಿ ವರ್ಷ ನಡೆಸ್ತಾ ಇದೀವ ಅಲ್ವಾ? ಹಿಂದುತ್ವ ಬರ್ಬೋದು, ರಾಷ್ಟ್ರೀಯತೆ ಬರ್ಬೋದು, ಅಭಿವೃದ್ಧಿ ಇರ್ಬೋದು, ಯಾರು ಮ್ಯಾಚ್ ಮಾಡಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಕೆಲಸವನ್ನು ಕೂಡ ಮಾಡಿ ತೋರಿಸಿದ್ದೀನಿ. ಈ 10 ವರ್ಷಗಳಲ್ಲಿ ನೀವು ಕೊಟ್ಟಿರೋ ಪ್ರೀತಿಗೆ ಪ್ರತಿಯಾಗಿ ಈ ಕೆಲಸವನ್ನು ಕೂಡ ಮಾಡಿದ್ದೀನಿ. ನಮ್ಮ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಇಲ್ಲಿದ್ದೀರಿ. ಕಾರ್ಯಕರ್ತರನ್ನು ಉದ್ದೇಶಿಸಿ ಹೇಳಬೇಕು ನಾನು. ಪಾರ್ಟಿಯ ಕಾರ್ಯಕರ್ತರು ಕೂಡ ಇಲ್ಲಿ ರಾಜೇಂದ್ರ ಅವರಿದ್ದಾರೆ, ಅವರಿಗೆ ಹೇಳಿ ಪಾರ್ಟಿಯ ಕಾರ್ಯಾಲಯನ ಕೂಡ ಕಟ್ಟಿಸಿದೆ. ಅದು ಮಾತ್ರ ಅಲ್ಲ, ಪಕ್ಕದಲ್ಲಿ ಒಂದು ಸೈಟ್ ತಗೊಂಡು ಅದನ್ನು ಎಕ್ಸ್ಟೆಂಡ್ ಮಾಡಿಸಿದೆ. ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಎಲ್ಲದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 10 ವರ್ಷಗಳ ಕಾಲ ನೀವು ಪ್ರೀತಿ ಕೊಟ್ಟಿದ್ದೀರಿ. ಆ ಕಾರ್ಯಕರ್ತರ ಋಣ ತೀರಿಸುವ ಕೆಲಸವನ್ನು ಕೂಡ ಅದು ಹಿಂದುತ್ವ ಇರ್ಬೋದು, ಪಾರ್ಟಿ ಆಫೀಸ್ ಕಟ್ಟಿಸುವಂಥದ್ದು ಇರ್ಬೋದು, ಅಭಿವೃದ್ಧಿ ಕಾರ್ಯನ ತರುವಂಥದ್ದು ಇರ್ಬೋದು, ಪ್ರತಿ ಒಂದು ವಿಚಾರದಲ್ಲೂ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ, ಹಿರಿಯ ನಾಯಕರುಗಳು ಬಂದಿದ್ದಾರೆ. ಆದರೆ ನಿಮಗೆ ಇನ್ನೊಂದು 2-3 ವಿಚಾರ ನಮ್ಮ HD ರೇವಣ್ಣ ಸಾಹೇಬರು ಬಂದರು. ಅವರು ನಾವು ಇಲ್ಲಿ ವೇದಿಕೆಯಲ್ಲಿ ಮಾರ್ಚ್ 10ನೇ ತಾರೀಕು ನಿತಿನ್ ಗಡ್ಕರಿ ಅವರು ಬಂದಿದ್ರು ಇದೇ ಗ್ರೌಂಡಲ್ಲಿ. ಮೈಸೂರು ಬೆಂಗಳೂರು ತರ ಆಗಬಾರ್ದು, ಅದಕ್ಕೊಂದು ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಇವತ್ತೇ ತರಬೇಕು ಅಂತ ಹೇಳಿ ಡಾಕ್ಟರ್ ಮಾದೇವಪ್ಪನವರು ಇದ್ರು. ಆ ರಾಜ್ಯ ಸರ್ಕಾರದ ಒಪ್ಪಿಗೆಯನ್ನು ಪಡೆದು ಅದಕ್ಕೆ 10 ಕೋಟಿ ರೂಪಾಯಿ DPR ಕೂಡ ಮಾಡಿಸ್ತಾ ಇದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಕೂಡ ತರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಕ್ರಿಕೆಟ್ ನೋಡಕ್ ನೀವು ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೇಕು? ಒಂದ್ ಕಾಲದಲ್ಲಿ ಇದು ಮೈಸೂರು ರಾಜ್ಯ ಅಂತ ಇಡೀ ರಾಜ್ಯಕ್ಕೆ ಹೆಸರಿತ್ತು. ಹಾಗಾಗಿ ನಮ್ಮ ಮೈಸೂರಲ್ಲೂ ಕೂಡ IPL ನೋಡಬೇಕು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡಬೇಕು. ಅದಕ್ಕೋಸ್ಕರ ಉಯಿಲಾಳ ಹತ್ರ 26 ಎಕರೆ ಜಾಗವನ್ನು ಗುರುತು ಮಾಡಿ ಅದು ರೆವಿನ್ಯೂ ಸೆಕ್ರೆಟರಿ ಇದೆ. ಹಾಗೆ KSA ಇಂದ 100 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಅದಕ್ಕೆ ಹಾಕಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಒಬ್ಬ MP ಆಗಿ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿದ್ದೀನಿ. ಮೈಸೂರು ಮತ್ತು ಕೊಡಗಿನ ಜನರ ಋಣವನ್ನು ತೀರಿಸಿದ್ದೀನಿ. ಹಾಗೆ ಮೈಸೂರಿಂದ ಮಡಿಕೇರಿಗೆ ಹೋಗುವಂಥ 4 ಲೈನ್ ಹೈವೇ 4130 crores ನಲ್ಲಿ ಆ ಹೈವೇದು ಭೂಮಿ ಪೂಜೆಯನ್ನು ಮೋದಿಜಿಯವರ ಹತ್ರ ಮಾಡಿಸಿ ಕಾಮಗಾರಿನೂ ಕೂಡ ಆರಂಭ ಆಗಿದೆ. ಇನ್ನೊಂದು 15 to 16 months ಅಲ್ಲಿ ಆ ಕಾಮಗಾರಿನೂ ಕೂಡ ಕಂಪ್ಲೀಟ್ ಆಗುತ್ತೆ. ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ವಿನಮ್ರವಾಗಿ ಹೇಳ್ತಾ, ಕಾರ್ಯಕರ್ತರಿಗೆ ಅವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಅಂತ ಭಾವಿಸಿ ಇಷ್ಟು ಕೆಲಸವನ್ನು ಮಾಡಿದ್ದೀನಿ. ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಿ, ನನಗೋಸ್ಕರ ಹೋರಾಟ ಮಾಡಿದಿರಿ, 2 ಸರಿ ನನ್ನನ್ನು ಗೆಲ್ಲಿಸಿದಿರಿ.